ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಚಾರ್ಜ್ ಶೀಟ್ನ ಪ್ರತಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಪಾತ್ರ ಏನು? ಈ ಪ್ರಶ್ನೆ ಬಹಳ ಇಂಟ್ರೆಸ್ಟಿಂಗ್. ಇದಕ್ಕೆ ಇಂಚಿಂಚು ಮಾಹಿತಿ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ದರ್ಶನ್ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿದ್ರು ಅನ್ನೋದನ್ನ ಸ್ವತಃ ದರ್ಶನ್ ಅವರೇ ತನಿಖಾಧಿಕಾರಿಗಳ ಮುಂದೆ ಕೊಟ್ಟಿರ್ತಕ್ಕಂಥ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಲ್ಲಿಗೆ ಈ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಪಾತ್ರ ಏನು ಅನ್ನೋದಕ್ಕೆ ಈ ಎಲ್ಲ ಅಂಶಗಳು ಪೂರಕ. ಮರ್ಡರ್ ಕೇಸ್ನಲ್ಲಿ ತಪ್ಪೊಪ್ಪಿಕೊಂಡಿದ್ದಾರೆ ಆರೋಪಿ ದರ್ಶನ್. ರೇಣುಕಾಸ್ವಾಮಿ ತಲೆ, ಕುತ್ತಿಗೆ, ಎದೆ ಭಾಗಕ್ಕೂ ಒದ್ದಿದ್ದೇನೆ, ಕಾಲಿನಲ್ಲಿ ಮರದ ಕೊಂಬೆ ಮುರಿದುಕೊಂಡು ಹಲ್ಲೆ ಮಾಡಿದ್ದೇನೆ. ಪವಿತ್ರ ಗೌಡರನ್ನ ಕರೆಸಿದ್ದು ಕೂಡ ನಾನೇ. ಪಟ್ಟಣಗೆರೆ ಶೆಡ್ಗೆ ಬಂದ ಪವಿತ್ರಾಳಿಗೆ ಚಪ್ಪಲಿಯಿಂದ ಹೊಡಿ ಅಂತ ಹೇಳಿದ್ದು ಕೂಡ ನಾನೇ ಅಂತ ದರ್ಶನ್ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಪೊಲೀಸರ ಮುಂದೆ ಈ ಪ್ರಕರಣದಲ್ಲಿ ತನ್ನ ಪಾತ್ರವೇನು ಅನ್ನೋದಕ್ಕೆ ಸಂಬಂಧಪಟ್ಟ ಅಂಶಗಳನ್ನ ಬಹಿರಂಗಪಡಿಸಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವ ಕೆಲ ಅಂಶಗಳು ಹಾಗೆ ಅಲ್ಲಿ ಹಾಕಲಾಗಿರುವ ಫೋಟೋಗಳನ್ನ ರಿಪಬ್ಲಿಕ್ ಕನ್ನಡ ಈಗ ಆಲ್ರೆಡಿ ನಿಮ್ಮ ಮುಂದೆ ಇಟ್ಟಿದೆ. ಮತ್ತೊಮ್ಮೆ ಚಾರ್ಜ್ ಶೀಟ್ನ ಅಧಿಕೃತ ಪುಟಗಳಿಂದ ತೆಗೆದಿರುವ ಫೋಟೋಗಳನ್ನ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾಗುವ ಫೋಟೋಗಳನ್ನ ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀವಿ ಒಂದೊಂದಾಗಿ. ಮೊದಲ ಫೋಟೋ ರೇಣುಕಾಸ್ವಾಮಿ. ಈ ಫೋಟೋವನ್ನ ಕಳೆದ 3-4 ದಿನಗಳ ಹಿಂದೆನೆ ನಿಮಗೆ ತೋರಿಸಿದ್ವಿ. ಹೇಗೆ ಆಟೋದಲ್ಲಿ ಕುಳಿತು ರೇಣುಕಾಸ್ವಾಮಿಗೋಸ್ಕರ ಕಾದು ಕುಳಿತಿತ್ತು ಗ್ಯಾಂಗ್. ಆಟೋದಲ್ಲೇ ಕೂತು ಫೋಟೋವನ್ನ ಕ್ಲಿಕ್ಕಿಸಿದ್ರು. ರೇಣುಕಾಸ್ವಾಮಿಯ ಚಿತ್ರದುರ್ಗದ ಮನೆಯಿಂದ ಆತ ಯಥಾವತ್ತಾಗಿ ತನ್ನ ಮೆಡಿಕಲ್ ಶಾಪ್ ಕೆಲಸಕ್ಕೆ ಹೋಗೋ ಸಂದರ್ಭದಲ್ಲಿ ಆತನನ್ನ ಯಾವ ರೀತಿ ಟ್ರೇಸ್ ಮಾಡಿದ್ರು ಅನ್ನೋದಕ್ಕೆ ಈ ಫೋಟೋಗಳು ಪೂರಕವಾಗಿ ನಿಲ್ತಾ ಇದೆ. ಮೊದಲ ಫೋಟೋ, ಆಟೋದಲ್ಲಿ ಕೂತು ಆರೋಪಿಗಳು ರೇಣುಕಾಸ್ವಾಮಿಯ ಫೋಟೋವನ್ನ ಕ್ಲಿಕ್ಕಿಸಿದ್ದು, ನಂತರದಲ್ಲಿ ಆತನನ್ನ ಫಾಲೋ ಮಾಡ್ಕೊಂಡು ಬಂದಿರೋದು. ರೇಣುಕಾಸ್ವಾಮಿಯನ್ನ ನೋಡಿ, ಸ್ಕೂಟಿಯಲ್ಲಿ ಹೋಗ್ತಾ ಇರುವ ರೇಣುಕಾಸ್ವಾಮಿ, ಆತನ ಫೋಟೋವನ್ನ, ಆತನ ಚಲನವಲನವನ್ನ ಕಂಪ್ಲೀಟ್ ಆಗಿ ಟ್ರೇಸ್ ಮಾಡಿದ್ದಾರೆ ಆರೋಪಿಗಳು. ಅದಕ್ಕೆ ಸಂಬಂಧಪಟ್ಟ ಫೋಟೋ ಕೂಡ ಹಾಗೆ. ಆರೋಪಿಗಳು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರ್ಕೊಂಡು ಬರೋ ಮಾರ್ಗದಲ್ಲಿ ಪಾರ್ಟಿ ಮಾಡಿದ್ರು. ಈ ಅಂಶವನ್ನ ಕೂಡ ರಿಪಬ್ಲಿಕ್ ಕನ್ನಡ ನಿಮ್ಗೆ ಹೇಳಿತ್ತು. ಅದಕ್ಕೆ ಸಂಬಂಧಪಟ್ಟ ಫೋಟೋ ಕೂಡ ದುರ್ಗಾ ಬಾರ್ನಲ್ಲಿ ಅವರು ಪಾರ್ಟಿ ಮಾಡಿದ್ದು. ಹಾಗೆ ಈ ಪ್ರಕರಣದಲ್ಲಿ ದರ್ಶನ್ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸುವಂತಹ ಫೋಟೋ ನೋಡಿ, ಇಲ್ಲಿ ಮಾರ್ಕ್ ಮಾಡಿರೋ ಫೋಟೋಗಳು ದರ್ಶನ್ ಇದ್ದಾರೆ ಅಂತ ಹೇಳಿ. ಇನ್ನು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ಆರೆ ಬೆಂದ ಸ್ಥಿತಿಯಲ್ಲಿ, ಅಂದ್ರೆ ಅರ್ಧಂಬರ್ಧ ಜೀವ ಹೋದ ಸ್ಥಿತಿಯಲ್ಲಿ ಬಿದ್ದಿದ್ದ ಬಾಡಿ, ಇದನ್ನ ಪವನ್ ಮೊಬೈಲ್ನಿಂದ ರಿಟ್ರೀವ್ ಮಾಡಿದ್ದಾರೆ ಪೊಲೀಸರು. ಆ ಫೋಟೋವನ್ನ ಕೂಡ ಗಮನಿಸಿದ್ದೀರಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಸಾಕ್ಷ್ಯ ಕೂಡ, ಅದು CCTVಯ ಕ್ಯಾಪ್ಚರ್ಗಳಾಗಿರಬಹುದು ಅಥವಾ ಸ್ಕ್ರೀನ್ ಶಾಟ್ಗಳಾಗಿರ್ಬೋದು, ಎಲ್ಲವೂ ಕೂಡ ಬಹಳ ಮಹತ್ವಪೂರ್ಣವಾದ ಸಾಕ್ಷಿಯಾಗಿ ನಿಲ್ತಾ ಇದೆ. ಎಲ್ಲ ಫೋಟೋಗಳನ್ನು ಕೂಡ ಪೊಲೀಸರು ತಮ್ಮ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ರೇಣುಕಾಸ್ವಾಮಿಯ ಈ ಫೋಟೋವನ್ನ ಕೂಡ ಕಳೆದ 3-4 ದಿನಗಳ ಹಿಂದೆನೆ ರಿಪಬ್ಲಿಕ್ ಕನ್ನಡ ತೋರಿಸಿತ್ತು. ರೇಣುಕಾಸ್ವಾಮಿ ಪರಿಪರಿಯಾಗಿ ಬೇಡ್ಕೊಳ್ತಾ ಇರೋದು, ಬಿಟ್ಬಿಡಿ ನನ್ನನ್ನ ಅಂತ ಹೇಳಿ ಬೇಡ್ಕೊಳ್ತಾ ಇರುವ ಫೋಟೋ, ಇದನ್ನ ಕೂಡ ಚಾರ್ಜ್ ಶೀಟ್ನಲ್ಲಿ ಲಗತ್ತು ಮಾಡಲಾಗಿದೆ. ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕೊಲೆಗೆ ಬಳಸಲಾಗಿದ್ದ ಕೆಲ ವಸ್ತುಗಳು, ಹಲ್ಲೆ ಮಾಡೋ ಸಂದರ್ಭದಲ್ಲಿ ಬಳಸಲಾಗಿದ್ದ ಈ ವಸ್ತುಗಳನ್ನ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಮರದ ಲಾಠಿ, ಈ ಲಾಠಿ ದರ್ಶನ್ ಅವ್ರಿಗೆ ಹೆಂಗ್ ಸಿಕ್ತು ಅನ್ನೋದನ್ನ ಕೂಡ ರಿಪಬ್ಲಿಕ್ ಕನ್ನಡ ಈಗ ಆಲ್ರೆಡಿ ನಿಮಗೆ ತಿಳಿಸಿದೆ. ಬರ್ಡೇ, ದರ್ಶನ್ ಅವರ ಬರ್ಡೇ ಸಂದರ್ಭದಲ್ಲಿ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಬಂದಂತಹ ಪೊಲೀಸರು ಬಿಟ್ಟು ಹೋಗಿದ್ ಲಾಠಿ, ಅದನ್ನ ದರ್ಶನ್ ಎತ್ಬಿಟ್ಟು ಮನೇಲಿ ಇಟ್ಟಿದ್ರಂತೆ. ಇದನ್ನು ಬಳಸಿದ್ದಾರೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಲಿಕ್ಕೆ. ಮುರಿದು ಹೋಗಿದೆ ಮರದ ಲಾಠಿ, ಹಾಗೆ ಹೊಡೆದಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಹಗ್ಗ, ರೇಣುಕಾಸ್ವಾಮಿಯನ್ನ ಕಟ್ಟಾಕ್ಲಿಕ್ಕೆ ಬಳಸಿದ್ದ ಹಗ್ಗ. ಹಾಗೆ ಸ್ವ ಇಚ್ಛಾ ಹೇಳಿಕೆಯಲ್ಲಿ ದರ್ಶನ್ ಅವರೇ ಹೇಳಿರೋ ರೀತಿಯಲ್ಲಿ ಆತನಿಗೆ ಕರೆಂಟ್ ಶಾಕ್ ಅನ್ನ ಕೊಡಲಾಗಿತ್ತು. ಮೆಗ್ಗರ್ ಮಷೀನ್ ಅನ್ನ ಬಳಕೆ ಮಾಡಿಕೊಂಡು ಎಲೆಕ್ಟ್ರಿಕ್ ಶಾಕ್ ಟಾರ್ಚ್, ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಎಲೆಕ್ಟ್ರಿಕ್ ಶಾಕ್ ಟಾರ್ಚ್. ಇದರ ಫೋಟೋವನ್ನ ಕೂಡ ಲಗತ್ತಿಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಚಾರ್ಜ್ ಶೀಟ್ನಲ್ಲಿ. ಮುಂದಿನ ಫೋಟೋ ಗಮನಿಸೋಣ. ಹೀಗೆ ಪ್ರತಿಯೊಂದು ಫೋಟೋವನ್ನ ಕೂಡ ಸಾಕ್ಷ್ಯಗಳಾಗಿ ಇಟ್ಟಿದ್ದಾರೆ. ಈಗ ನೀವು ಗಮನಿಸ್ತಾ ಇರೋದು ಧನರಾಜ್, ಈ ಪ್ರಕರಣದ ಮತ್ತೋರ್ವ ಆರೋಪಿ ಧನರಾಜ್. ಇದೇ ಒಂದು ಮಷೀನ್ ಅನ್ನ ಬಳಸಿಕೊಂಡು ರೇಣುಕಾಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದ. ಇದನ್ನ ಕೂಡ ಸೀಸ್ ಮಾಡಿದ್ದಾರೆ ತನಿಖಾಧಿಕಾರಿಗಳು. ಮತ್ತೊಂದು ಫೋಟೋ ಕಡೆ ಗಮನ ಕೊಡೋಣ.
ಪವಿತ್ರ ಗೌಡ ಸಾಕ್ಷಿ ಪುನೀತ್ ಜೊತೆಯಲ್ಲಿ ಶೆಡ್ನಿಂದ ಕಾರ್ನಲ್ಲಿ ಹೋಗ್ತಾ ಇರುವ ದೃಶ್ಯ ನೋಡಿ. ಈ ಕಾರ್ನಲ್ಲಿ ಪವಿತ್ರ ಗೌಡ ವಾಪಸ್ ಹೋಗ್ತಾ ಇರೋ ಸಂದರ್ಭದ ಫೋಟೋ ಇದು. ದರ್ಶನ್ ಅವರ ಸ್ವ ಇಚ್ಛಾ ಹೇಳಿಕೆಯಲ್ಲೂ ಕೂಡ ಹೇಳಿದ್ದಾರೆ, ಪವಿತ್ರ ಗೌಡ ಬಂದ್ಲು, ಅವಳು ಕಾಲಿಗೆ ಬೀಳು ಅಂತ ಹೇಳಲಾಯ್ತು, ಅದಾದ ನಂತರ ಅವಳು ಹೆದರ್ಕೊಂಡ್ಲು, ಮನೆಗೆ ಹೋಗು ಅಂತ ಹೇಳಿ ಪವನ್ ಜೊತೆ ಮಾಡಿ ಆಕೆಯನ್ನ ಕಳಿಸ್ಲಾಯ್ತು ಅಂತ ಹೇಳಿ ನೀವು ಗಮನಿಸ್ತಾ ಇದ್ರಿ. ಪುನೀತ್ ಜೊತೆಯಲ್ಲಿ ಪವಿತ್ರ ಗೌಡ ವಾಪಸ್ ಹೋಗ್ತಾ ಇದ್ದ ಸಂದರ್ಭದ ಫೋಟೋ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಕಂಪ್ಲೀಟ್ ಚಲನವಲನ, ಯಾರು ಎಲ್ಲಿದ್ರು, ಹೇಗೆ ಬಂದ್ರು, ಯಾರು ಕರೆಸ್ಕೊಂಡ್ರು, ಎಷ್ಟೊತ್ತು ಈ ಪಟ್ಟಣಗೆರೆಯ ಶೆಡ್ನಲ್ಲಿದ್ರು, ವಾಪಸ್ ಹೇಗೆ ಹೋದ್ರು, ಈ ಎಲ್ಲ ವಿಚಾರಗಳನ್ನ ಕೂಡ ಫೋಟೋ ಸಮೇತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ. ಪಟ್ಟಣಗೆರೆ ಶೆಡ್ನಿಂದ ವಾಪಸ್ ಹೋದ ಸಂದರ್ಭದ ಫೋಟೋ. ಗಮನಿಸ್ತಾ ಇದ್ದೀರಿ ದರ್ಶನ್ ಅವರು ಟ್ರಾವೆಲ್ ಮಾಡಿದ್ದ ಕಾರ್, ಇದರ ಫೋಟೋವನ್ನ ಕೂಡ ಪೊಲೀಸರು ತೆಗೆದಿಟ್ಟಿದ್ದಾರೆ. ಆ ದಿನಾಂಕ ಹಾಗೆ ಸಮಯ ಇದೆರಡನ್ನ ಕೂಡ ಉಲ್ಲೇಖ ಮಾಡಿ ಘಟನೆ ನಡೆದ ಜಾಗದಲ್ಲಿ ದರ್ಶನ್ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಸಾಕ್ಷಿಯಾಗುವಂತಹ ಫೋಟೋಗಳಿವು. ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿರುವ ದೃಶ್ಯ, ಅದರ ಸ್ನ್ಯಾಪ್ಶಾಟ್ ಅನ್ನ ಮಾಡಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ದರ್ಶನ್ ಬಂದಂತಹ ಕಾರು, ನೀವಿಲ್ಲಿ ಡೇಟ್ ಅನ್ನ ಗಮನಿಸಬಹುದು, ಸೂಕ್ಷ್ಮವಾಗಿ ಗಮನಿಸಿದ್ರೆ. ಹಾಗೆ ಇಲ್ಲಿ ಕ್ಯಾಮ್ರಾ ನಂಬರ್ 1, ಹಾಗೆ ದರ್ಶನ್ ಅವರಿದ್ದ ಕಾರ್, ಇದರಲ್ಲಿ ಬಂದ್ರು ದರ್ಶನ್, ಪಟ್ಟಣಗೆರೆ ಶೆಡ್ಡಿಗೆ ಬರ್ತಾರೆ, ಅಟ್ಯಾಕ್ ಮಾಡ್ತಾರೆ, ಹಲ್ಲೆ ಮಾಡ್ತಾರೆ, ನಂತರದಲ್ಲಿಂದ ಹೋಗ್ತಾರೆ ಅನ್ನೋದಕ್ಕೆ ಪೊಲೀಸರು ತಿಳಿಸಿರುವ ಅಂಶಗಳಿಗೆ ಪೂರಕವಾಗಿರ್ತಕ್ಕಂಥ ಫೋಟೋಗಳು ಇವು. ಮತ್ತೊಂದು ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ಈ ಫೋಟೋದಲ್ಲಿ 5 ಆರೋಪಿಗಳು ಇರ್ತಕ್ಕಂಥದ್ದು ಪಟ್ಟಣಗೆರೆ ಶೆಡ್ ಬಳಿಯಲ್ಲಿ. ಪ್ರಕರಣದ A3 ಪವನ್ ಅಲಿಯಾಸ್ ಪುಟ್ಟಸ್ವಾಮಿ, ಹಾಗೆ ಪ್ರಕರಣದ A10 ಅಸ್ಟೋನಿ ಬ್ರೂಕ್ ಹೋಟೆಲ್ನ ಮಾಲೀಕರಾದ ವಿನಯ್, ಹಾಗೆ A11 ನಾಗರಾಜು, ಅದೇ ಪರಪನಾಗ್ರಹಾರ ಕಾರಾಗೃಹದಲ್ಲಿ ದರ್ಶನ್ ಜೊತೆಯಲ್ಲಿ ಕಾಫಿ ಶೇರ್ ಮಾಡ್ತಾ ಕೂತಿದ್ರಲ್ಲ ದರ್ಶನ್ ಮ್ಯಾನೇಜರ್ ನಾಗರಾಜ್, ಆತ ಕೂಡ ಇದ್ದಾನೆ ಅನ್ನೋದಕ್ಕೆ ಪೂರಕವಾದದ್ದು. ಈ ಪ್ರಕರಣದ A12 ಲಕ್ಷ್ಮಣ್, A13 ಪ್ರದೋಷ್, ಇವರೆಲ್ಲರೂ ಕೂಡ ಘಟನಾ ಸ್ಥಳದಲ್ಲಿ ಇದ್ದ ಸಂದರ್ಭದ ಚಲನವಲನಕ್ಕೆ ಸಂಬಂಧಪಟ್ಟಂತಹ ಫೋಟೋ ಇದು. ಆ ಘಟನೆ ನಡೆದ ದಿನ, ರೇಣುಕಾ ಸ್ವಾಮಿ ಮೇಲೆ ಅಟ್ಯಾಕ್ ಆದ ದಿನ, ಯಾವ್ಯಾವ ಆರೋಪಿಗಳು ಯಾವ ವೆಹಿಕಲ್ ಅಲ್ಲಿ ಬಂದ್ರು, ಎಷ್ಟೊತ್ತಿಗೆ ಬಂದ್ರು, ಅವ್ರ ಜೊತೆಯಲ್ಲಿ ಯಾರ್ಯಾರು ಇದ್ರು ಅನ್ನೋದನ್ನ ಕೂಡ ಫೋಟೋ ಸಹಿತ ಉಲ್ಲೇಖ ಮಾಡಲಾಗಿದೆ ಚಾರ್ಜ್ ಶೀಟ್ನಲ್ಲಿ. ಮತ್ತೊಂದು ಫೋಟೋವನ್ನ ಗಮನಿಸೋಣ. ರೇಣುಕಾ ಸ್ವಾಮಿಯ ಮೃತದೇಹವನ್ನ ಮೋರಿ ಹತ್ರ ಬಿಸಾಕ್ ಹೋಗ್ತಾ ಇರುವ ದೃಶ್ಯ ಇದು. ಸುಮನಹಳ್ಳಿ ಫ್ಲೈಓವರ್ ಬಳಿಯಲ್ಲಿರ್ತಕ್ಕಂಥ ದೊಡ್ಡ ಚರಂಡಿ, ಅಲ್ಲಿ ರೇಣುಕಾ ಸ್ವಾಮಿಯ ಡೆಡ್ ಬಾಡಿಯನ್ನ ಎಸ್ಟ್ ಹೋಗ್ತಾರೆ, ಅದಕ್ಕೆ ಸಂಬಂಧಪಟ್ಟ ಫೋಟೋ. ಮತ್ತೊಂದು, ಕೊಲೆಯೆಲ್ಲ ಆದ ನಂತರದಲ್ಲಿ ದರ್ಶನ್ ಮೈಸೂರಿಗೆ ಹೋಗ್ತಾರೆ. ಮೈಸೂರಿಗೆ ಹೋಗಿ ಅಲ್ಲಿ ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ದಾಗ ಈ ಪ್ರಕರಣದ ಆರೋಪಿ ವಿನಯ್ ಹಾಗೆ ನಾಗರಾಜ್ ಇವರಿಬ್ರು ಕೂಡ ಆ ಹೋಟೆಲ್ನ ಲಾಬಿಯಲ್ಲಿ ದರ್ಶನ್ ಜೊತೆಯಲ್ಲಿ ಮಾತುಕತೆ ನಡೆಸ್ತಾರೆ. ದರ್ಶನ್ ಅವರ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಹೇಳಿದ್ದಾರೆ, ಹೋಟೆಲ್ಗೆ ಬಂದು ನನ್ನನ್ನು ಭೇಟಿ ಮಾಡಿದ್ರು, ನಾವೆಲ್ಲವನ್ನ ನೋಡ್ಕೊಳ್ತಿದ್ದೀವಿ, ಡೋಂಟ್ ವರಿ, ಶೂಟಿಂಗಲ್ಲಿ ನೀನು ಭಾಗಿಯಾಗಿ ಅಂತ ಹೇಳಿದ್ರು ಅಂತ ಹೇಳಿ ಏನೋ ದರ್ಶನ್ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಪೂರಕವಾದ ಫೋಟೋ ಇದು. ಈ ಪ್ರಕರಣದ A2 ದರ್ಶನನ್ನ ಆರೋಪಿಗಳಾದ ವಿನಯ್ ಹಾಗೆ ನಾಗರಾಜ್ ಇಬ್ರು ಕೂಡ ಭೇಟಿಯಾದ ಸಂದರ್ಭದ ಫೋಟೋ. ಮುಂದಿನ ದೃಶ್ಯವನ್ನ ಕೂಡ, ಮುಂದಿನ ಫೋಟೋವನ್ನ ಕೂಡ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಮುಖ್ಯವಾದ 20 ಫೋಟೋಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಫೋಟೋ ನೀವೇನು ಗಮನಿಸ್ತಾ ಇದ್ದೀರಿ, ಪವಿತ್ರ ಗೌಡ ಸ್ಲಿಪ್ಪರ್. ಈ ಘಟನೆ ನಡೆದ ದಿನ ಪವಿತ್ರ ಗೌಡ ಕಾಲಿಗೆ ರೇಣುಕಾ ಸ್ವಾಮಿ ಬೀಳಬೇಕು ಅಂತ ಹೇಳಿ ನಾನೇ ಹೇಳಿದೆ ಅಂತ ಹೇಳಿ ದರ್ಶನ್ ಹೇಳಿದ್ದಾರೆ. ಹಾಗೆ ಕಾಲಲ್ಲಿದ್ದ ಚಪ್ಪಲಿಯನ್ನು ತೆಗೆದು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿಸಲಾಯಿತು ಅನ್ನೋ ಉಲ್ಲೇಖ ಕೂಡ ಇದೆ. ಇದನ್ನ ಕೂಡ ಸಾಕ್ಷಿಯಾಗಿ ಸೀಸ್ ಮಾಡಿದ್ದಾರೆ ಪೊಲೀಸರು. ಇದನ್ನು ಕೂಡ ಒಂದು ಪ್ರಮುಖ ಸಾಕ್ಷ್ಯವಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಘಟನೆ ನಡೆದ ದಿನ ಅಂದರೆ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಆದ ದಿನ ಪವಿತ್ರ ಗೌಡ ಧರಿಸಿದ್ದ ಪಾದರಕ್ಷೆ ಸ್ಲಿಪ್ಪರ್, ಇದನ್ನ ಕೂಡ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಲಾಗಿದೆ. ಹೀಗೆ ಪ್ರಮುಖವಾದ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖವಾದ 20 ಎಕ್ಸ್ಕ್ಲೂಸಿವ್ ಫೋಟೋಗಳನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಯಾವ ರೀತಿ ಈ ಘಟನೆಗೆ ಸಾಕ್ಷಿಗಳಾಗಿ ಎಲ್ಲ ಫೋಟೋಗಳು ಕೂಡ ನಿಲ್ತಾ ಇವೆ ಅನ್ನೋದಕ್ಕೆ ಪೂರಕವಾದದ್ದು. ಈ ಘಟನೆ ನಡೆದ ದಿನ ದರ್ಶನ್ ಅವರು ಹಾಗೆ ಪ್ರಕರಣದ ಇನ್ನು 5 ಆರೋಪಿಗಳು ಬಳಸಿದ್ದ ಪಾದರಕ್ಷೆಯನ್ನ ಕೂಡ
ಸೀಸ್ ಮಾಡಲಾಗಿದೆ. ನಾವು ನಿನ್ನೆ ತಾನೇ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ. FSL ಕಳಿಸಲಾಗಿದೆ ಆ ಸ್ಲಿಪ್ಪರ್ನಲ್ಲಿ ಅಥವಾ ಫುಟ್ವೇರ್ನಲ್ಲಿ ಇದ್ದಂತಹ ಮಣ್ಣಿನ ಸ್ಯಾಂಪಲ್ಗಳನ್ನ ಪರೀಕ್ಷೆ ಮಾಡಲಿಕ್ಕೆ. ಮಣ್ಣಿನ ಸ್ಯಾಂಪಲ್ಗಳನ್ನು ಪರೀಕ್ಷೆ ಮಾಡಿ ಪಟ್ಟಣಗೆರೆಯ ಶೆಡ್ನಲ್ಲಿ ಇದ್ದ ಮಣ್ಣು ಹಾಗೆ ಈ ಫುಟ್ವೇರ್ನಲ್ಲಿ ಇದ್ದ ಮಣ್ಣು ಎರಡೂ ಕೂಡ ಒಂದೇನೆ ಅಂತ ಹೇಳಿ ಕೂಡ ಪ್ರೂವ್ ಮಾಡಿದ್ದಾರೆ. FSL ರಿಪೋರ್ಟ್ ಅದು ಖಾತ್ರಿಪಡಿಸಿದೆ. ಹೌದು, ಈ ಆರೋಪಿಗಳ ಫುಟ್ವೇರ್ನಲ್ಲಿ ಇರ್ತಕ್ಕಂಥ ಮಣ್ಣಿನ ಸ್ಯಾಂಪಲ್ಗಳೇನು ನೀವು ಕಳಿಸಿದ್ರಿ ಅದು ಹಾಗೆ ಪಟ್ಟಣಗೆರೆ ಶೆಡ್ನಲ್ಲಿ ಇರ್ತಕ್ಕಂಥ ಮಣ್ಣು ಎರಡು ಕೂಡ ಒಂದು ಅಂತ ಹೇಳಿ. ಹಾಗಾಗಿ ಈ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳು ಬಳಸಿದ್ದ ಪಾದರಕ್ಷೆಗಳು ಕೂಡ ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷ್ಯವಾಗಿ ಪರಿಗಣಿಸಿದೆ. ಅದನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಹೀಗೆ ಒಬ್ಬೊಬ್ಬ ಆರೋಪಿ ಬಳಸಿದ್ದ ಶೂಗಳನ್ನ ಕೂಡ ನೆಕ್ಸ್ಟ್ ಫೋಟೋ ಹಾಕಿ ಈ ರೀತಿಯಾಗಿ ಸಾಕ್ಷಿಯಾಗಿ ಬಳಕೆ ಮಾಡಿಕೊಳ್ಳಲಾಗಿದೆ. FSL ವರದಿಯನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಚಾರ್ಜ್ ಶೀಟ್ನಲ್ಲಿ. ಅದಕ್ಕೆ ಪೂರಕವಾದ ಮತ್ತೊಂದು ಫೋಟೋ. ಇದು ಕೂಡ ಆರೋಪಿಗಳು ಬಳಸಿದ್ದ ಪಾದರಕ್ಷೆ. ಘಟನೆ ನಡೆದ ಸಂದರ್ಭದಲ್ಲಿ ಇಲ್ಲಿ ಅನೇಕ ಆರೋಪಿಗಳು ಕಾಲ್ನಲ್ಲಿ ಒದ್ದಿರೋ ಬಗ್ಗೆ ಉಲ್ಲೇಖ ಇದೆ. ಖುದ್ದು ದರ್ಶನ್ನೇ ಹೇಳಿದ್ದಾರೆ, ನಾನು ಕೂಡ ಕಾಲ್ನಿಂದ ಒದ್ದೆ ಅಂತ ಹೇಳಿ. ಆ ಸಂದರ್ಭದಲ್ಲಿ DNA ರೇಣುಕಾಸ್ವಾಮಿಯ ರಕ್ತ ಹಲ್ಲೆ ನಡೆಸಿದ ಸಂದರ್ಭದಲ್ಲಿ ಈ ಶೂಗೋ ಸ್ಲಿಪ್ಪರ್ಗೋ ಅಂಟಿದ್ರೆ ಅದನ್ನ ಕೂಡ ಸಾಕ್ಷ್ಯವಾಗಿ ಪರಿಗಣಿಸಲಾಗಿದೆ ಪ್ರಕರಣದಲ್ಲಿ. ಹೀಗಾಗಿ ಈ ಫುಟ್ವೇರ್ಗಳು ಕೂಡ ಬಹಳ ಪ್ರಮುಖವಾದ ಸಾಕ್ಷಿಯಾಗಿ ಪರಿಗಣಿಸಿದೆ ಈ ಪ್ರಕರಣಗಳಲ್ಲಿ. 20 ಫೋಟೋ ಪೈಕಿ ಕಡೆಯ ಹಾಗೆ ಮತ್ತೊಂದು ಮುಖ್ಯವಾದ ಫೋಟೋವನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಇದು ಕೂಡ ಮತ್ತೋರ್ವ ಆರೋಪಿ ಧರಿಸಿದ ಫೋಟೋ. ಅಂದ್ರೆ ಪಾದರಕ್ಷೆ. ಹೀಗೆ ಇಂಚಿಂಚು ಮಾಹಿತಿ ಇನ್ಕ್ಲೂಡಿಂಗ್ ರೇಣುಕಾಸ್ವಾಮಿ ಚಿತ್ರದುರ್ಗದಿಂದ ತನ್ನ ಮನೆಯಿಂದ ಆಚೆ ಹೊರಟ ಸಂದರ್ಭದಿಂದ ಹಿಡಿದು ಪಟ್ಟಣಗೆರೆ ಶೆಡ್ ಬರೋವರೆಗೂ ಕೂಡ ಮಾರ್ಗ ಮಧ್ಯದ ಅನೇಕ CCTV ದೃಶ್ಯಗಳ ಸ್ನ್ಯಾಪ್ಶಾಟ್ಗಳನ್ನು ಬಳಸಲಾಗಿದೆ ಚಾರ್ಜ್ ಶೀಟ್ನಲ್ಲಿ. ಪಟ್ಟಣಗೆರೆ ಶೆಡ್ನ ಒಳಗೆ ಆದ ಘಟನೆಗಳಿಗೆ ಸಂಬಂಧಪಟ್ಟಂತೆ ಫುಟ್ವೇರ್, ಪಾದರಕ್ಷೆ ಹಾಗೆ ಹಲ್ಲೆಗೆ ಬಳಸಿದ್ದ ವಸ್ತುಗಳು ಇದೆಲ್ಲದರ ಫೋಟೋವನ್ನ ಕೂಡ ಲಗತ್ತು ಮಾಡಲಾಗಿದೆ. ಹಾಗೆ ರೇಣುಕಾಸ್ವಾಮಿ ಯಾವ ಪರಿಸ್ಥಿತಿಯಲ್ಲಿ ಅಲ್ಲಿದ್ದ ಅನ್ನೋದಕ್ಕೂ ಕೂಡ ಪೂರಕವಾದ ಫೋಟೋಗಳನ್ನ ಲಗತ್ತು ಮಾಡಲಾಗಿದೆ. ಈ ಎಲ್ಲ ಅಂಶಗಳನ್ನ ಗಮನಿಸಿದಾಗ ಗೊತ್ತಿದ್ದು ತಪ್ಪು ಮಾಡಿದ್ರ ದರ್ಶನ್ ತನ್ನ ಬಳಿ ಇದ್ದ 30 ಲಕ್ಷ ಹಣವನ್ನ ಪ್ರದೋಷ್ಗೆ ಕೊಟ್ಟೆ ಅಂತ ಹೇಳಿ ಅವರೇ ಹೇಳಿದ್ದಾರೆ ಸ್ವಇಚ್ಛ ಹೇಳಿಕೆಯಲ್ಲಿ. ಮನೆಯಲ್ಲಿದ್ದ 30 ಲಕ್ಷದ ಹಣವನ್ನ ಒಂದು ಬ್ಯಾಗ್ನಲ್ಲಿ ಹಾಕೊಟ್ಟೆ. ಯಾಕೆ ಕೊಟ್ರು? ಮಾಡಿರೋ ತಪ್ಪನ್ನ ಮುಚ್ಚಾಕಕ್ಕೆ. ಸಾಕ್ಷ್ಯನಾಶ, ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯನಾಶ ಮಾಡಲಿಕ್ಕೆ ಹಣವನ್ನ ಕೊಟ್ಟಿರೋದನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ.